ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ್ ಆರ್ಯ. ತುಂಬ ದಿನಗಳಾಯಿತು ವಿಡಿಯೋ ಹಾಕಿ. ಯಾಕಂದರೆ ಎಕ್ಸಾಮ್ ಇತ್ತು ಮತ್ತು ಪೋಸ್ಟ್ ಎಕ್ಸಾಮ್ ವೆಕೇಷನ್ಗೆ ಹೋಗಿದ್ವಿ. ಸೊ ಅದರಿಂದ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಇಯರಲ್ಲಿ ಮಾಪಪ್ ರೌಂಡಿಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇತ್ತು ಮತ್ತು ತುಂಬ ಇಂಪಾರ್ಟೆಂಟ್ ರೂಲ್ಸ್ಗಳಿದೆ. ಲಾಸ್ಟ್ ಇಯರು ಸಡನ್ನಾಗಿ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಏನಪ್ಪ ಮಾಪಪ್ ರೌಂಡಲ್ಲಿ ಯಾವ ರೂಲ್ ಚೇಂಜ್ ಆಯಿತು ಅಂತ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಸೀಟ್ ಅವೈಲಬಿಲಿಟಿ ಇನ್ ದ ಮೆಡಿಕಲ್, ಅದು ಜನರಲ್ ಕೋಟಾದು ಮಾಪಪ್ ರೌಂಡ್ಗೆ ಡೇಟ್ ನೋಡಿದ್ರೆ 14th ಸೆಪ್ಟೆಂಬರ್ 2023 ಇದೆ. ಸೊ ಜನರಲ್ ಕೋಟಾಗಿ ರಿಲೀಸ್ ಮಾಡಿರುವಂಥದ್ದು. ಕಾಲೇಜಸ್ ನೀವು ನೋಡೋದಾದರೆ ಈ ಕಡೆ ತುಂಬ ಕಾಲೇಜ್ಗಳಿದೆ. ಎಷ್ಟು ಟೋಟಲ್ ಸೀಟ್ಸ್ ಜನರಲ್ ಕೋಟಾದಲ್ಲಿ ಅವೈಲಬಿಲಿಟಿ ಇದೆ ಅಂದರೆ 37 ಸೀಟು ಟೋಟಲ್ ಅವೈಲಬಿಲಿಟಿ ಇದೆ. ಸೊ ಟೋಟಲ್ 37 ಸೀಟು ಜನರಲ್ ಕೋಟಾದಲ್ಲಿ ಅವೈಲಬಿಲಿಟಿ ಇದೆ. ನೆಕ್ಸ್ಟ್ ಬಂದು ಪ್ರೈವೇಟ್ ಕೋಟಾ. ಸೀಟ್ಸ್ ಅವೈಲೇಬಲ್ ಇನ್ ಅ ಪ್ರೈವೇಟ್ ಕೋಟಾ ಫಾರ್ ಮಾಪಪ್ ರೌಂಡ್. ಟೋಟಲ್ ಸೀಟ್ಸ್ ಬಂದು ತುಂಬಾ ಉಳ್ಕೊಂಡಿದೆ, 482 ಸೀಟ್ಸ್ ಇದೆ. ಇಲ್ಲೇ ಟ್ವಿಸ್ಟ್ ಬರುವಂಥದ್ದು. ಬಿಕಾಸ್ ಆಫ್ ದಿಸ್ ಲಾಸ್ಟ್ ಇಯರು ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ ಮಾಪಪ್ ರೌಂಡಲ್ಲಿ. ನೆಕ್ಸ್ಟು ಕೋಟಾ ಬಂದು ಸೀಟ್ಸ್ ಅವೈಲಬಿಲಿಟಿಯಿಂದ ಹೈದರಾಬಾದ್ ಕರ್ನಾಟಕ ಕೋಟಾ. ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಎಷ್ಟು ಟೋಟಲ್ ಸೀಟ್ಸ್ ಇದೆಯಪ್ಪ ಅಂದರೆ 3 ಸೀಟ್ಸ್ ಇದೆ ಇನ್ ಕೇಸ್ ಆಫ್ ಹೈದರಾಬಾದ್ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕದಲ್ಲಿ 3 ಸೀಟ್ಸ್ ಇದೆ. ಇದು ಆದಮೇಲೆ ನೆಕ್ಸ್ಟ್ ಬರುವಂಥದ್ದು NRI ಕೋಟಾ. ಸೊ ಸೀಟ್ಸ್ ಅವೈಲಬಿಲಿಟಿಯಿಂದ ಮೆಡಿಕಲ್, NRI ಮತ್ತು ಅದರ್ಸ್ ಕೋಟಾ ಇದು ಕೂಡ ತುಂಬಾ ಉಳ್ಕೊಂಡಿದೆ. ಸೊ ಟೋಟಲ್ ಬಂದು 829 ಸೀಟ್ಸ್ ಇದೆ. NRI ಕೋಟಾದಲ್ಲಿ 829 ಕೋಟ್ಸ್ ಇದೆ. NRI ಕೋಟಾದಲ್ಲಿ 829 ಸೀಟ್ಸು ಮಾಪಪ್ ರೌಂಡ್ಗೆ ಅವೈಲಬಿಲಿಟಿ ಇದೆ. ಸೊ ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಸೆಕೆಂಡ್ ರೌಂಡಲ್ಲಿ ಎಷ್ಟು ಫಿಲ್ ಆಗಿದೆ ಅಂತ. ತುಂಬ ಜನ ಫಿಲ್ ಆಗಿರುತ್ತೆ, ಬಟ್ ಯಾರೂ ಕೂಡ ಅಡ್ಮಿಷನ್ಸ್ ತಗೊಂಡಿರೋಲ್ಲ. ಏನು ಲಾಸ್ಟ್ ಇಯರು ಕೆಲವು ಇಂಪಾರ್ಟೆಂಟ್ ನೋಟಿಫಿಕೇಷನ್ಸ್ನ ಬಿಟ್ಟಿದ್ದಾರೆ. ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದು ಈ ಇಯರ್ಗೂ ಕೂಡ ಅಪ್ಲೈ ಆಗಬಹುದು. ಯಾಕಂದರೆ ಲೈಕ್ ಸೇಮ್ ಟ್ರೆಂಡೇ ಫಾಲೋ ಆಗುತ್ತೆ ಈ ಇಯರು ಕೂಡ. ಯಾರಷ್ಟು ಪ್ರೈವೇಟ್ ಕೋಟಾ NRI ಕೋಟಾಗೆಲ್ಲ ತುಂಬ ಸೀಟ್ ಅಲರ್ಟ್ ಆದ ತಕ್ಷಣ ಹೋಗಿ ತೊಗೊಳ್ತಾರೆ. ಇದು ಫಸ್ಟು ನೋಟಿಫಿಕೇಷನ್ಸ್ ಬಂದು ಮಾಪಪ್ ರೌಂಡ್ UG ನೀಟ್ ಮೆಡಿಕಲ್ 2023. ನಾನು ಇದು ಲಾಸ್ಟ್ ಇಯರ್ಗೆ ಹೇಳ್ತಾ ಇರುವಂಥದ್ದು, ಲಾಸ್ಟ್ ಇಯರ್ ಬಿಟ್ಟಂತಹ ನೋಟಿಫಿಕೇಷನ್ ಇದು. ಇನ್ ದ ಬ್ಯಾಕ್ಗ್ರೌಂಡ್ ಆಫ್ 482 P ಸೀಟ್ಸ್ ಅಂದರೆ ಪ್ರೈವೇಟ್ ಕೋಟಾ 482 ಸೀಟ್ಸ್ ಉಳ್ಕೊಂಡಿದೆ ಮತ್ತು ಗೌರ್ಮೆಂಟ್ ಕೋಟಾ 37 ಸೀಟ್ಸ್ ಉಳ್ಕೊಂಡಿದೆ. ಅಂಡರ್ ಗ್ರ್ಯಾಜುಯೇಟ್ ಮೆಡಿಕಲ್ ಸೀಟ್ ರಿಮೈನಿಂಗ್ ಅನ್ಫಿಲ್ಡ್, ಅವೆಲ್ಲವೂ ಕೂಡ ಇನ್ನೂ ಫಿಲ್ ಆಗ್ದೇ ಹಾಗೇ ಇದೆ. ಬಿಕಾಸ್ ಡ್ಯೂ ಟು ನಾನ್ ಪೇಮೆಂಟ್ ಆಫ್ ಫೀಸ್. ನಾನು ಆವಾಗಲೇ ಹೇಳಿದಾಗೆ 482 ಅದೇನು ಸುಮ್ಮನೆ ಉಳ್ಕೊಂಡಿರಲ್ಲ, ಅದು ಕೂಡ ಅಲರ್ಟ್ ಆಗಿರುತ್ತೆ. ಡ್ಯೂ ಟು ನಾನ್ ಪೇಮೆಂಟ್ ಆಫ್ ದ ಫೀಸು ಪೇ ಮಾಡಿರಲ್ಲ ಅವರು. ಬಿಕಾಸ್ ಆಫ್ ದಟ್ ಅವ್ರ ಸೀಟ್ ಕ್ಯಾನ್ಸಲ್ ಆಗಿರುತ್ತೆ ಮತ್ತು ಇಲ್ಲಿ ಸೀಟು ಉಳ್ಕೊಂಡಿರುತ್ತೆ. ಇಟ್ ಹ್ಯಾಸ್ ಬೀನ್ ಡಿಸೈಡೆಡ್ ದಟ್, ನಾವು ಡಿಸೈಡ್ ಮಾಡಿದ್ದೀವಿ ಏನಂದರೆ, ದ ಸ್ಟೂಡೆಂಟ್ ಹೂ ಹ್ಯಾವ್ ಬೀನ್ ಅಲರ್ಟೆಡ್ ಮೆಡಿಕಲ್ ಸೀಟ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್ ಇನ್ ದ ಫಸ್ಟ್ 2 ರೌಂಡ್ ಆಫ್ UG ನೀಟ್ and also student who have been allotted seat in the UG NEET 2023 but have not paid the fees and not reported to the college. ಓಕೆ, ಇದು ತುಂಬಾ ಖುಷಿ ವಿಚಾರ. ಏನಪ್ಪ ಅಂದರೆ ಸ್ಟೂಡೆಂಟ್ ಹೂ ಹ್ಯಾವ್ ಬೀನ್ ಅಲರ್ಟೆಡ್ ಮೆಡಿಕಲ್ ಸೀಟ್ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಸೀಟು ಅಲರ್ಟ್ ಆಗಿರುತ್ತೆ. ಅವರು ರಿಪೋರ್ಟು ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕಾಲೇಜ್ಗೆ ಅಂಥವ್ರು. ಮತ್ತು ಫಸ್ಟು 2 ರೌಂಡಲ್ಲಿ ಅಲರ್ಟ್ ಆಗಿರುತ್ತೆ, ಬಟ್ ಅವರು ಫೀಸ್ ಪೇ ಮಾಡಿರಲ್ಲ. ಇವರಿಬ್ಬರನ್ನೂ ಕೂಡ ಮಾಪಪ್ ರೌಂಡ್ಗೆ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ಆಲ್ಸೋ ಪರ್ಮಿಟೆಡ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್. ಅಂದರೆ ಈಗ ಯಾವುದೋ ಕಾಲೇಜಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ ಸೀಟು, ಬಟ್ ನಿಮಗೆ ಬೇರೆ ಕಾಲೇಜಲ್ಲಿ ಸಿಕ್ಬಿಟ್ಟಿರುತ್ತೆ. ಸೆಕೆಂಡ್ ರೌಂಡ್ನ ರೂಲ್ಸ್ ಪ್ರಕಾರ ಯು ಹ್ಯಾವ್ ಟು ಗೋ ಆ್ಯಂಡ್ ಟೇಕ್ ಅಡ್ಮಿಷನ್ ಇನ್ ದಟ್ ಕಾಲೇಜ್ ಓನ್ಲಿ. ಡ್ಯೂ ಟು ಅನ್ಫಿಲ್ಲಿಂಗ್ ಆಫ್ ದೀಸ್ ಸೀಟ್ಸ್, P ಸೀಟ್ ಆ್ಯಂಡ್ G ಸೀಟ್ಸ್, ದೇ ಆರ್ ಆಲ್ಸೋ ಅಲೋಡ್ ಟು ಪಾರ್ಟಿಸಿಪೇಟ್ ಇನ್ ದ ಮೆಡಿಕಲ್ ಮಾಪಪ್ ರೌಂಡ್. ಇದು ತುಂಬ ಅಂದರೆ ತುಂಬಾ ಖುಷಿ ವಿಚಾರ. ಈ ವರ್ಷವೂ ಹಾಗೇ ಆಗಲಿ. They are also permitted to participate in the medical mop-up round along with the unallotted candidate. The seat allotted in the mop-up round is final. ಇದು ಇಂಪಾರ್ಟೆಂಟು. The seat allotted in the mop-up round is final. ಓಕೆ, ನೀವು ಮಾಪಪ್ ರೌಂಡ್ಗೆ ಬೈ ಚಾನ್ಸ್ ನಿಮ್ಗೆ ಇಷ್ಟ ಆಗದಿರೋ ಕಾಲೇಜಲ್ಲೇ ಸಿಕ್ಬಿಡುತ್ತೆ, ಬಟ್ ನೀವು ಮತ್ತೆ ಹಿಂದೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ದ ಸೀಟ್ ಅಲರ್ಟೆಡ್ ಇನ್ ದ ಮಾಪಪ್ ರೌಂಡ್ ಈಸ್ ಫೈನಲ್ ಆ್ಯಂಡ್ ಅರ್ಲಿಯರ್ ಅಲರ್ಟೆಡ್ ಸೀಟ್ ಶಲ್ ಬಿ ಕ್ಯಾನ್ಸಲ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಲಿಯರ್ alerted seat shall be cancelled once the seat alerted in the medical mop-up round. All candidates interested in participating in mop-up round will have to pay the caution deposit.
ಅಂತ ಹೇಳೋದಾದರೆ ನೀವು ಹೊಸದಾಗಿ ಕಾಷನ್ ಡೆಪಾಸಿಟ್ನ ಪೇ ಮಾಡಬೇಕು ಅಂತ ಅನಿಸುತ್ತೆ. ಇದನ್ನು ನಾನಲ್ಲಿ ಕ್ಲಾರಿಫೈ ಮಾಡ್ತೀನಿ. ದ ಫ್ರೆಶ್ ಆಪ್ಷನ್ ಎಂಟ್ರಿ ವಿಲ್ ಬಿ ಅಲೌಡ್ ಫಾರ್ ಪಾರ್ಟಿಸಿಪೇಟಿಂಗ್ ಕ್ಯಾಂಡಿಡೇಟ್ ಬಿಕಾಸ್ ಇದು ಕಂಪ್ಲೀಟಾಗಿ ಆನ್ಲೈನ್ ಪ್ರೋಸೆಸ್ ಆಗಿರೋದ್ರಿಂದ ಫ್ರೆಶ್ ಆಪ್ಷನ್ ಎಂಟ್ರಿನ ನಿಮಗೆ ಕೊಡ್ತಾರೆ. ಕ್ಯಾಂಡಿಡೇಟ್ ಶುಡ್ ಕಂಪಲ್ಸರಿಲಿ ಜಾಯಿನ್ ದ ಅಲರ್ಟೆಡ್ ಕಾಲೇಜ್. ಇದು ಕೂಡ ಒಂದ್ಸಲ ಅಲರ್ಟ್ ಆದಮೇಲೆ ನೀವು ನಮ್ಮ ಹತ್ರ ಫೀಸ್ ಕಟ್ಟೋಕ್ಕಾಗಲ್ಲ, ಅದಿಲ್ಲ ಇದಿಲ್ಲ, ಯಾವುದೇ ರೂಲ್ಸ್ನ ಅಥವಾ ಯಾವುದೇ ರೀಸನ್ಸ್ನ ನೀವು ಹೇಳಲಿಕ್ಕಾಗಲ್ಲ. ಕ್ಯಾಂಡಿಡೇಟ್ ಶುಡ್ ಕಂಪಲ್ಸರಿಲಿ ಜಾಯಿನ್ ದ ಅಲರ್ಟೆಡ್ ಕಾಲೇಜ್. ಇದು ತುಂಬ ಸ್ಟ್ರಿಕ್ಟ್ ರೂಲ್ ಇದು. ಸೊ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಸಪೋಸ್ ಈ ಇಯರು ಕೂಡ ಇದೇ ರೂಲ್ಸ್ ಬಂದರೆ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಅವರು ತುಂಬ ಯೋಚನೆ ಮಾಡಿ. ಯಾಕಂದರೆ ನಿಮಗೆ ಬೇರೆ ಕಾಲೇಜಲ್ಲೇ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರುವಂಥ ಕಾಲೇಜಲ್ಲೇ ಸೀಟ್ ಸಿಗ್ಬೋದು. ಬಟ್ ನೀವು ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇದು ಕೂಡ ಹೆಚ್ಚುವರಿ ಸೂಚನೆಗಳು. ಅಂಥ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಸೂಚನೆಗಳು ಏನು ಕೊಟ್ಟಿದ್ದಾರಪ್ಪ ಅಂದರೆ, ಅಭ್ಯರ್ಥಿಗಳು ವೈದ್ಯಕೀಯ ಸೀಟನ್ನು ಪಡೆದ ಮಾಪಪ್ ಸುತ್ತಿನಲ್ಲಿ ಭಾಗವಹಿಸಬಹುದು. ನಾನು ಆವಾಗಲೇ ಹೇಳಿದಾಗೆ ರೌಂಡ್ 1 ರೌಂಡ್ 2ನಲ್ಲಿ ಸಿಕ್ಕಿರುವಂತಹ ಸ್ಟೂಡೆಂಟ್ಸ್ಗಳು ಕೂಡ ಮಾಪಪ್ಪಲ್ಲಿ ಭಾಗವಹಿಸ್ಬೋದು. ಅಂತಹ ವಿದ್ಯಾರ್ಥಿಗಳು ದಿನಾಂಕ 20/9/2023 ಬೆಳಿಗ್ಗೆ 10 ತಮ್ಮ ವೈದ್ಯಕೀಯ ಮಾಪಪ್ ಸುತ್ತಿನಲ್ಲಿ ಭಾಗವಹಿಸಿಕೆಯನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು. ಹೇಗಪ್ಪ ಅಂದರೆ ಬೈ ಡೂಯಿಂಗ್ ಆಪ್ಷನ್ ಎಂಟ್ರಿನ ಮಾಡಿ ಮತ್ತೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಕನ್ಫರ್ಮ್ ಮಾಡಬೇಕಂತ ಅವರಿಗೆ. ಅಂತಹ ವಿದ್ಯಾರ್ಥಿಗಳು ಹೊಸದಾಗಿ ವೈದ್ಯಕೀಯ ಸೀಟು ಪಡೆದಲ್ಲಿ ಪಾವತಿದ ಶುಲ್ಕವನ್ನು ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. ಈಗ ಆಲ್ರೆಡಿ ಬೇರೆ ಕಾಲೇಜ್ ಅಲರ್ಟ್ ಆಗಿ ನೀವು ಫೀಸ್ನ ಕಟ್ಬಿಟ್ಟಿರ್ತೀರ. ಸಪೋಸ್ ಮೆಡಿಕಲ್ ಸೀಟ್ ಸಿಕ್ತಂದರೆ ಆ ಫೀಸ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮೊದಲು ಪಡೆದ ಸೀಟನ್ನು ರದ್ದು ಮಾಡ್ತಾರಂತೆ ಮತ್ತು ಅಂತಹ ಸೀಟನ್ನು ನೆಕ್ಸ್ಟು ಬರುವಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಅರ್ಹ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡ್ತಾರೆ. ಆದ್ದರಿಂದ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ಆಸಕ್ತಿ ಇರುವಂತಹ ಆಪ್ಷನ್ಗಳನ್ನು ಮಾತ್ರ ನಮೂದಿಸಲು ಸೂಚಿಸಿದೆ. ನೀವು ಸುಮ್ಮನೆ ನನಗೆ ಸಿಗುತ್ತೆ, ಅದರಲ್ಲಿ ಸಿಗುತ್ತೆ, ಇದರಲ್ಲಿ ಸಿಗುತ್ತೆ ಅಂತ ಎಂಟ್ರಿ ಮಾಡೋದಲ್ಲ. ನೀವು ಸೀಟ್ ಅವೈಲಬಿಲಿಟಿನ ನೋಡಿಕೊಂಡು ಆ ಕಾಲೇಜಸ್ನ ಹಾಕಬೇಕಾಗತ್ತೆ. ಅಭ್ಯರ್ಥಿಗಳು ಈ ಮೊದಲು ಪಡೆದಿದ್ದ ಸೀಟನ್ನು ಕೊಡಲು ಮನವಿ ಮಾಡುವ ಹಾಗಿಲ್ಲ. ಸಪೋಸ್ ನಿಮ್ಮ ಮಾಪಪ್ಪಲ್ಲಿ ಬೇರೆ ಸೀಟೇ ಅಲರ್ಟ್ ಆಯಿತು, ನೀವು ರಿಕ್ವೆಸ್ಟ್ ಮಾಡ್ಕೊಳ್ತೀರ ನನಗೆ ಆ ಸೀಟ್ ಕೊಡಿ, ಈ ಸೀಟ್ ಕೊಡಿ, ನನಗೆ ಅದೇ ಬೇಕು, ನೋ ಇಟ್ ವೋಂಟ್ ವರ್ಕ್ ಅಂದರೆ ಹೊಸದಾಗಿ ಸೀಟು ಆಯ್ಕೆಯಾದಲ್ಲಿ ಹಳೆಯ ಸೀಟು ರದ್ದಾಗುತ್ತದೆ. ಹೊಸದಾಗಿ ಹಂಚಿಕೆಯಾದ ಸೀಟು ಮತ್ತು ಹಳೆಯ ಸೀಟುಗಳನ್ನು ಒಂದನ್ನು ಆಯ್ಕೆ ಮಾಡುವ ಅವಕಾಶ ಇರುವುದಿಲ್ಲ. ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಮಾಪಪ್ಪಲ್ಲಿ ಯಾವ್ದು ಅಲರ್ಟ್ ಆಗುತ್ತೋ ಅದು ಕಣ್ಮುಚ್ಕೊಂಡು ಹೋಗಿ ಅಡ್ಮಿಷನ್ ಆಗಬೇಕು. ಅಭ್ಯರ್ಥಿಯು ಹೊಸದಾಗಿ ಹಂಚಿಕೆಯಾದ ಕಾಲೇಜಿಗೆ ಕಡ್ಡಾಯವಾಗಿ ಪ್ರವೇಶ ಪಡೆಯಲೇಬೇಕೆಂದು KEA ನಿಮಗೆ ಇಲ್ಲಿ ಹೇಳ್ತಾ ಇದೆ. ಒಂದು ವೇಳೆ ಹೊಸ ಸೀಟು ಹಂಚಿಕೆಯಾಗದಿದ್ದಲ್ಲಿ ನೀವೇನು ಸೆಕೆಂಡ್ ರೌಂಡಲ್ಲಿ ಅಲರ್ಟ್ ಆಗಿರುತ್ತೆ ಅದರಲ್ಲೇ ಹೋಗಬೇಕಾಗತ್ತೆ ಆ ಸೀಟ್ನ ಇಟ್ಕೊಂಡು. ಮತ್ತು ಅಭ್ಯರ್ಥಿಗಳು ಪಾವತಿಸಿದ ಕಾಷನ್ ಡೆಪಾಸಿಟನ್ನು ಹಿಂದಿರುಗಿಸಲಾಗುವುದು. ಓಕೆ, ಸೊ ನೀವು ಮತ್ತೆ ಕಾಷನ್ ಡೆಪಾಸಿಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಮತ್ತೆ ಆ ಕಾಷನ್ ಡೆಪಾಸಿಟ್ನ ನಿಮಗೆ ವಾಪಸ್ ಕೊಡ್ತಾರೆ. ಈ ಮೊದಲು ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಮಾಪಪ್ ಸುತ್ತಿನಲ್ಲಿ ಹೊಸ ಸೀಟು ಪಡೆದಲ್ಲಿ ಹಳೆಯ ಸೀಟನ್ನು ಹಂಚಿಕೆಗೆ ಪರಿಗಣಿಸಲಾಗುವುದು. ಈಗ ನಿಮಗೆ ನೆಕ್ಸ್ಟ್ ಬೇರೆ ಕಾಲೇಜಲ್ಲಿ ಸಿಕ್ತಂದರೆ ಆ ಸೀಟು ಇನ್ಯಾರಿಗೂ ಮೆರಿಟ್ ಸ್ಟೂಡೆಂಟ್ಗೆ ಕೊಡ್ತಾರೆ. ಅದನ್ನು ಅವರು ಕಾನ್ಸಿಕ್ವೆನ್ಷಿಯಲ್ ಅಲಾಟ್ಮೆಂಟ್ ಅಂತ ಕರೀತಾರಂತೆ. ಅಭ್ಯರ್ಥಿಗಳ ಮಾಹಿತಿಗಾಗಿ ಹಂಚಿಕೆಗೆ ಪರಿಗಣಿಸಬಹುದಾದ ಅಂತಹ ಸೀಟುಗಳ ವಿವರವನ್ನು ವೆಬ್ಸೈಟ್ನಲ್ಲಿ ಅವರು ಬಿಡ್ತಾರೆ. ಅವ್ರು ಬಿಟ್ಟಿದ ತಕ್ಷಣ ನಾನು ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟು ಇನ್ನೊಂದು ನೋಟಿಫಿಕೇಷನ್ ಇದೆ. ಏನಪ್ಪ ಅಂದರೆ ಇದು ತುಂಬ ಖುಷಿ ವಿಚಾರ. NRI ಕೋಟಾ ಸೀಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಬಗ್ಗೆ ಆ್ಯಸ್ ಪರ್ ದ ಲೆಟರ್ ಫ್ರಮ್ ಅ ಗವರ್ನಮೆಂಟ್ ದ NRI ಕೋಟಾ ಸೀಟ್ಸ್ ಆ್ಯಂಡ್ ಅ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಆರ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ಅ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್. ಈಗ ಮಾಪಪ್ಪಲ್ಲಿ ಏನಾಗುತ್ತೆ, NRI ಕೋಟಾ ಸಪೋಸ್ ಯಾರು NRI ಬಂದಿಲ್ಲ ಅಂತ ಇಟ್ಕೊಳ್ಳಿ. ಓಕೆ, ಸೊ ಮಾಪಪ್ ರೌಂಡಲ್ಲಿ ಏನಾಗುತ್ತಪ್ಪ ಅಂದರೆ ಅದೇ ಸೀಟು ಆ ಕಾಲೇಜಿನ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೋ ಸಪ್ರೇಟ್ NRI ಡಾಕ್ಯುಮೆಂಟ್ ಆರ್ ರಿಕ್ವೈರ್ಡ್ ಟು ಸೆಲೆಕ್ಟ್ NRI ಕೋಟಾ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಅಂತ ಹೇಳಿದ್ದಾರೆ. ಯಾವುದೇ ಸಪ್ರೇಟ್ NRI ಡಾಕ್ಯುಮೆಂಟ್ಸ್ ಬೇಕಾಗಿಲ್ವಂತೆ. ಆಲ್ ದ ಕ್ಯಾಂಡಿಡೇಟ್ ಹೂ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಮೆಡಿಕಲ್ ಮಾಪಪ್ ರೌಂಡ್ ಕ್ಯಾನ್ ಎಂಟರ್ ದೇರ್ ಆಪ್ಷನ್ ಆಲ್ಸೋ ಆ್ಯಸ್ ಅ NRI ಸೀಟ್ಸ್. ಓಕೆ, ನಾನು NRI ಅಲ್ಲ, ಬಟ್ ನನಗೆ NRI ಸೀಟ್ ಬೇಕು, ಸೊ ನಾನು NRI ಆಪ್ಷನ್ನ ಎಂಟರ್ ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟ್. ನೋ ಸಪ್ರೇಟ್ NRI ಡಾಕ್ಯುಮೆಂಟ್ ಆರ್ ರಿಕ್ವೈರ್ಡ್ ಟು ಸೆಲೆಕ್ಟ್ ದ ಮ್ಯಾನೇಜ್ಮೆಂಟ್ ಆರ್ NRI ಸೀಟ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಆಫ್ಟರ್ ಅಸರ್ಟೈನಿಂಗ್ ದ ಫೀಸ್ ಸ್ಟ್ರಕ್ಚರ್ ಫಾರ್ NRI ಮ್ಯಾನೇಜ್ಮೆಂಟ್ ಸೀಟ್. ಫಸ್ಟು ಇದು ಇಂಪಾರ್ಟೆಂಟು. ಫಸ್ಟು ಫೀಸ್ ಸ್ಟ್ರಕ್ಚರ್ ನೋಡಿ. ಸಪೋಸ್ ನಾನು ಅಷ್ಟು ಕಟ್ಟಬಲ್ಲೆ ಅಂತ ನಿಮಗೆ ಕೆಪಬಿಲಿಟಿ ಇದ್ದರೆ ನೀವು NRI ಕೋಟಾ ಸೀಟ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ನ ಮಾಡಿ.